ಹಿಂಗಿದ್ದೀನಿ ನಾನು ಹಿಂಗಾಗಕ್ಕೆ ಕಾರಣ ಏನಂತ ಹೇಳಿದ್ರೆ ಆಲ್ಸೋ ಟೈಲಿ ಓಪನ್ಲಿ ಲೈಕ್ ನಿಮ್ಗೆ ಆಪ್ಷನ್ ಇಲ್ಲ, ನೀವು ಸರ್ಜರಿ ಮಾಡಿಸ್ಲೇಬೇಕು ಅಂತ ಹೇಳಿದ್ಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಯು ಕಾಂಟ್ ಡಾನ್ಸ್ ಫಾರ್ ನೆಕ್ಸ್ಟ್ 6 to 8 months ಅಂಡ್ ಯು ಕಾಂಟ್ ಇವನ್ ಜಿಮ್ ಆಲ್ಸೋ. ಮಾಡೋದು ಇದೆ, ನನ್ನ ಬ್ರೆಡ್ ಅಂಡ್ ಬಟರ್ ಇದೇ ಆಗಿದೆ. ಇದು ಕೆಲಸ ಮಾಡಿದ್ರೆ ನನ್ನ ಫ್ಯಾಮಿಲಿ ರನ್ ಆಗುವಂತ ವಿಷಯ. ಟು ಬಿ ಆನೆಸ್ಟ್ ಐ ವಾಸ್ ಸಿಟ್ಟಿಂಗ್ ಇನ್ ಡಾರ್ಕ್ ರೂಮ್, ಯಾರಾದ್ರೂ ಮಾತಾಡಕ್ಕಾಗದೆ, ಒಳಗಡೆ ನೋವು ತಿನ್ಕೊಂಡು ಯಾರಿಗೂ ಹೇಳಕ್ಕಾಗದೆ ತುಂಬಾ ಕಷ್ಟಪಡ್ತಿದ್ದೆ. ಅಂಡ್ ಐ ವಾಸ್ ವೆರಿ ಫ್ಯಾಟ್, ತುಂಬಾ ಫ್ಯಾಟ್ ಆಗ್ಬಿಟ್ಟೆ. ಬಾಡಿ ಕಂಟ್ರೋಲೇ ಆಗ್ತಾ ಇಲ್ಲ. ಕಂಟ್ರೋಲ್ ಸ್ಟೇಟ್ ಕೇಸ್ ಎತ್ತಿದ್ರೆ ಸುಸ್ತಾಗೋದು, ಶೋಸ್ ಆಗಲಿ, ಈವೆಂಟ್ಸ್ ಆಗಲಿ, ಸಂಗೀತ ಈವೆಂಟ್ಸ್, ಕಾರ್ಪೊರೇಟ್ ಈವೆಂಟ್ಸ್, ಎವ್ರಿಥಿಂಗ್ ಐ ಹ್ಯಾವ್ ಡನ್ ಇಟ್. ಬಟ್ ಅಗೇನ್ ಆಫ್ಟರ್ 2 years one more surgery. ದಟ್ ಈಸ್ ಇಲ್ಲಿದ್ದೆ ಸಡನ್ ಹಿಂಗೆ ಬೀಳಿಸ್ಬಿಟ್ರು ದೇವರು, ಬೇಜಾರಾಗ್ಬಿಟ್ರು. ಸೊ ಝೀರೋಲಿ ಇದ್ದೀನಿ ಟು ಬಿ ಆನೆಸ್ಟ್. ಝೀರೋಯಿಂದ ವಾಪಸ್ ಅಟ್ಲೀಸ್ಟ್ 100 ಆಗಿಲ್ಲ ಅಂದ್ರೆ ಒಂದು ಮಟ್ಟಕ್ಕಾಗಿ ಬರಬೇಕು ನಾನು. ತುಂಬಾ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಸೊ ಎವ್ರಿವನ್ ಹಾಯ್. ಹಿಂಗಿದ್ದೀನಿ ನಾನು ಹಿಂಗಾಗಕ್ಕೆ ಕಾರಣ ಏನಂತ ಹೇಳಿದ್ರೆ ವೆರಿಕೋಸೇಲ್. ಸೊ ಇಟ್ಸ್ ಒನ್ ಆಫ್ ದ ಹೆಲ್ತ್ ಇಶ್ಯೂ ವಿಚ್ ನರ್ವ್ಸ್ ಅಲ್ಲಿ ಆಗುವಂಥ ಇಶ್ಯೂ. ಸೊ ಇದು ಆಗಕ್ಕೆ ಕಾರಣ ಮೇನ್ ಇಂಪಾರ್ಟೆಂಟ್ ಏನಂದರೆ ಬಿಕಾಸ್ ಆಫ್ ಮೈ ಮಿಸ್ಟೇಕ್. ನಾನು ತುಂಬ ವರ್ಕ್ ಮಾಡ್ತಿದ್ದೆ, ಲೈಕ್ ಜಿಮ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಕಾರ್ಡಿಯೋ ಸೆಷನ್ಸ್ ಆಗಿರಲಿ, ಆ್ಯಂಡ್ ಐ ವಾಸ್ ಡೂಯಿಂಗ್ ಲಾಟ್ ಆಫ್ ಎಡಿಟಿಂಗ್, ಲೇಟ್ ನೈಟ್ ಸ್ಲೀಪ್, ಊಟ ಕರೆಕ್ಟಾಗಿ ಮಾಡ್ತಾ ಇದ್ದಿಲ್ಲ, ಮಾರ್ನಿಂಗ್ ಟು ಈವ್ನಿಂಗ್ ಡ್ಯಾನ್ಸು, ಜುಂಬಾ, ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಿರೋ ಕಾರಣದಿಂದ ನನಗೆ ಈ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯಿತು ಆನ್ 2023 June 12th. ಇಟ್ಸ್ ನಾಟ್ ಸೊ ಈಸಿ ಆಲ್ಸೋ ಟು ಟೆಲ್ ಯು ಓಪನ್ಲಿ, ಬಟ್ ಐ ಹ್ಯಾವ್ ಟು ಟೆಲ್ ಯು ಬಿಕಾಸ್ ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ಆಲ್ಮೋಸ್ಟೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಶುಡ್ ಹ್ಯಾವ್, ನಾನು ಯಾವಾಗ ನನ್ನ ಪ್ರೈವೇಟ್ ಥಿಂಗ್ಸ್ನ ನೆವರ್ ಸೇವ್ ಫಾರ್ ಎನಿ ಒನ್, ಬಟ್ ಸ್ಟಿಲ್ ನಾನು ಇವತ್ತು ಹೇಳ್ತಾ ಇದ್ದೀನಿ. ವಿಡಿಯೋ ಪೇನ್ ಸಡನ್ಲಿ ಆಲ್ ಆಫ್ ಅ ಸಡನ್, ಆ್ಯಂಡ್ ದೆನ್ I just went to consult doctor, then he told me to scan it. So scan ಮಾಡಿದಾಗ ಗೊತ್ತಾಗಿದ್ದು it was stage 4 and stage 5 ಅನ್ನೋ ಒಂದು ವೆರಿಕೋಸೇಲ್ ಅನ್ನೋದೊಂದು ಇಶ್ಯೂ ಗೊತ್ತಾಯಿತು. ಬಿಲೋ ಯು ಅಬ್ಡಾಮಿನಲ್ ಇಟ್ ಕ್ರಿಯೇಟ್ಸ್ ಓಕೆ ಅಂತ ಹೇಳಿದ್ರು. ತುಂಬ ಇಟ್ಸ್ ಆಲ್ ಆಫ್ ಅ ಸಡನ್ ಇಟ್ಸ್ ಅ ಬಿಗ್ ಶಾಕ್ ಟು ಮೀ. ಐ ಫೀಲ್ ಸೋ ಬ್ಯಾಡ್ ಆ್ಯಂಡ್ ಮೆಂಟಲಿ ತುಂಬ ಡಿಸ್ಟರ್ಬ್ ಆದೆ ಆ ಟೈಮಲ್ಲಿ. ಡಾಕ್ಟರ್ ಕನ್ಸಲ್ಟೆಡ್ ಮಿ ಲೈಕ್ ನಿಮ್ಗೆ ಆಪ್ಷನ್ ಇಲ್ಲ, ನೀವು ಸರ್ಜರಿ ಮಾಡಿಸ್ಲೇಬೇಕು ಅಂತ ಹೇಳಿದ್ಮೇಲೆ ಸೊ ಐ ಹ್ಯಾವ್ ಗಾನ್ ಥ್ರೂ ಇಟ್. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಸ್ಟೇಜ್ ನನಗೆ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಬಾಡಿಗೆ ಒಂದು ಸರ್ಜರಿ ಒಂದಾಗಿದ್ದು. ನನ್ನ ಲೈಫಲ್ಲಿ ಇದೇನು ಸಡನ್ನಾಗಿ ಐ ವಾಸ್ ತುಂಬ ಪೇಯ್ನ್ ಆಗ್ತಿತ್ತು, ತುಂಬ ಸ್ಟ್ರಗಲ್ ಮಾಡಿದೆ. ಡಾಕ್ಟರ್ ಹೇಳಿದ್ರು ಲೈಕ್ ಯು ಕಾಂಟ್ ಡಾನ್ಸ್ ಫಾರ್ ನೆಕ್ಸ್ಟ್ 6 to 8 months ಆ್ಯಂಡ್ ಯು ಕಾಂಟ್ ಇವನ್ ಜಿಮ್ ಆಲ್ಸೋ. ಬಾಡಿ ಬಿಲ್ಡಿಂಗು ಮಾಡೋಂಗಿಲ್ಲ ನೀವು, ಇನ್ಮೇಲೆ ಲೈಟಾಗಿ ಮಾಡಬೇಕೆಲ್ಲ, ಬಿಕಾಸ್ ನಿಮ್ಮ ನರ್ವ್ಸ್ಗಳು ಪ್ರಾಬ್ಲಮ್ ಆಗಿರೋದ್ರಿಂದ ನೀವೇನು ಮಾಡೋಂಗಿಲ್ಲ ಜಾಸ್ತಿ ಅಂತ ಹೇಳಿದ್ರು. ತುಂಬ ಹರ್ಟ್ ಆಯಿತು ನನಗೆ. ನಾನು ಏನಪ್ಪ ಮಾಡೋದು, ಇದೇ ನನ್ನ ಬ್ರೆಡ್ ಆ್ಯಂಡ್ ಬಟರ್ ಇದೇ ಆಗಿದೆ. ಇದು ಕೆಲಸ ಮಾಡಿದ್ರೆ ನನ್ನ ಫ್ಯಾಮಿಲಿ ರನ್ ಆಗುವಂಥ ವಿಷಯ, ಡ್ಯಾನ್ಸ್ ಆಗಿರಲಿ, ಜಿಮ್ ಆಗಲಿ, ಮತ್ತೊಂದು. ಟು ಬಿ ಆನೆಸ್ಟ್ ಐ ವಾಸ್ ಸಿಟ್ಟಿಂಗ್ ಇನ್ ಡಾರ್ಕ್ ರೂಮ್, ಯಾರಾದ್ರೂ ಮಾತಾಡೋಕ್ಕಾಗದೆ, ಒಳಗಡೆ ನೋವು ತಿನ್ಕೊಂಡು ಯಾರಿಗೂ ಹೇಳೋಕ್ಕಾಗದೆ ತುಂಬ ಕಷ್ಟಪಡ್ತಿದ್ದೆ. ಆ್ಯಂಡ್ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ತುಂಬ ತಿರ್ಗಾ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಫ್ಟರ್ 1 year ಆಫ್ ಡಿಪ್ರೆಷನ್ ಆ್ಯಂಡ್ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಮೆಂಟಲ್ ಡಿಸ್ಟರ್ಬೆನ್ಸ್ ತಿರ್ಗಾ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಗಲ್ ಮಾಡಿದೆ. ಆ್ಯಂಡ್ ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ಆಲ್ ದಿಸ್. ಮಾಡಿದ್ರು ಮೆಂಟಲಿ ಬಂದು ನನ್ನ ಹತ್ರ ಮಾತಾಡಿದ್ರು, ಸರಿ ಆಗುತ್ತೆ ಹಂಗೆ ಹಿಂಗೆ ಅಂತ. ಐ ವಾಸ್ ಬಿಟ್ ಹ್ಯಾಪಿ ಆ್ಯಂಡ್ ಐ ವಾಸ್ ವರ್ಕಿಂಗ್ ಆನ್ ಇಟ್. ಬಟ್ ಥ್ಯಾಂಕ್ ಯು ಫಾರ್ ದೋಸ್ ಪೀಪಲ್ ದೋಸ್ ಹು ರಿಯಲಿ ಕೇಮ್ ಫಾರ್ ಮೀ. ಆ್ಯಂಡ್ ಮೆಂಟಲ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್ ಆಗಿ ಆ್ಯಂಡ್ ಐ ವಾಸ್ ವೆರಿ ಫ್ಯಾಟ್, ತುಂಬ ಫ್ಯಾಟ್ ಆಗಿಬಿಟ್ಟೆ. ಬಾಡಿ ಕಂಟ್ರೋಲೇ ಆಗ್ತಾ ಇಲ್ಲ, ಕಂಟ್ರೋಲ್ ಇಲ್ಲ, ಡ್ಯಾನ್ಸ್ ಮಾಡೋಕ್ಕಾಗ್ತಿದ್ದಿಲ್ಲ ತುಂಬ ಫ್ಯಾಟ್ ಆದಮೇಲೆ. ಏನು ಒಂದು ಸ್ಟೇಟ್ ಕೇಸ್ ಎತ್ತಿದ್ರೆ ಸುಸ್ತಾಗೋದು, ಆಯಾಸ ಆಗೋದು. ಐ ವಾಸ್ ವೆರಿ ಬಲ್ಕ್. ದೆನ್ ಇಲ್ಲ ವಾಪಸ್ ಕಮ್ ಬ್ಯಾಕ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು 2023 1 year ಆದಮೇಲೆ 2024 ಐ ವಾಸ್ ವರ್ಕಿಂಗ್ ಸೋ ಹಾರ್ಡ್. ತಿರ್ಗಾ ಮಾಡೋಣ ಅಟ್ಲೀಸ್ಟ್ ಸ್ವಲ್ಪ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಐ ವಾಸ್ ವೆರಿ ಗುಡ್. ತಿರ್ಗಾ ಸಮ್ಹೌ 6 months ತಿರ್ಗಾ ಶೇಪಿಗೆ ಬಂದೆ. ವರ್ಕ್ ಮಾಡಿದೆ, ಲಾಟ್ ಆಫ್ ಥಿಂಗ್ಸ್ ಮಾಡಿ ಕರಿಯರ್ನ ಬಿಲ್ಡ್ ಮಾಡಿದೆ. ಆ್ಯಂಡ್ ಆ್ಯನ್ಯುವಲ್ ಡೇಸ್ ಆಗಲಿ, ಶೋಸ್ ಆಗಲಿ, ಈವೆಂಟ್ಸ್ ಆಗಲಿ, ಸಂಗೀತ ಈವೆಂಟ್ಸ್, ಕಾರ್ಪೊರೇಟ್ ಈವೆಂಟ್ಸ್, ಎವ್ರಿಥಿಂಗ್ ಐ ಹ್ಯಾವ್ ಡನ್ ಇಟ್. ಬಟ್ ಅಗೇನ್ ಆಫ್ಟರ್ 2 years one more surgery, that is kidney stone. ಬಿಕಾಸ್ ಈ ಕಾರಣ ಏನಂದರೆ ಆ್ಯನ್ಯುವಲ್ ಡೇ ಮಾಡ್ತಿದ್ದೆ ಆ್ಯಂಡ್ ಅದರಲ್ಲಿ ಯೂರಿನ್ ಹೋಲ್ಡ್ ಮಾಡೋದಾಗಲಿ, ಯೂರಿನ್ಗೆ ಹೋಗ್ತಾ ಇದ್ದಿಲ್ಲ ಬಿಕಾಸ್ ಲಾಟ್ ಆಫ್ ವರ್ಕ್ ಸ್ಟ್ರೆಸ್ಸಿಂದ. ಆ್ಯಂಡ್ ತಿರ್ಗಾ ಯೂರಿನ್ ಜಾಸ್ತಿ ನೀರು ಕುಡಿತಾ ಇದ್ದಿಲ್ಲ ಡಿಹೈಡ್ರೇಷನಿಂದ. ಆ್ಯಂಡ್ ಬಿಕಾಸ್ ಆಫ್ ಬ್ಯಾಡ್ ಹ್ಯಾಬಿಟ್ ಆಲ್ಸೋ. ಆ್ಯಂಡ್ ಆಲ್ಸೋ ತುಂಬ ವರ್ಕ್ ಲೋಡ್, ಸ್ಟ್ರೆಸ್ ತೊಗೊತಿದೆ, ತುಂಬ ವರ್ಕು ಅಂತ ದುಡ್ಡು ಅಂತ ಹೋಗೋದೇ ಆಗ್ಬಿಟ್ಟಿತ್ತು. ಸೊ ಐ ಥಿಂಕ್ಸ್ ಇಟ್ಸ್ ಮೈ ವೆರಿ ಬಿಗ್ ಮಿಸ್ಟೇಕ್ ವಿಚ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್. ಇಟ್ ಶುಡ್ ನಾಟ್ ಬಿ ಡನ್ ಇಟ್, ಬಟ್ ಐ ಹ್ಯಾವ್ ಡನ್ ಇಟ್. ವಾಟ್ ಟು ಡೂ? ಇಲ್ಲಿದ್ದೆ ಸಡನ್ನಾಗಿ ಹಿಂಗೆ ಬೀಳಿಸ್ಬಿಟ್ರು ದೇವರು, ಬೇಜಾರಾಗ್ಬಿಟ್ರು. ಸೊ
ಏನೋ ಹೇಳಕ್ಕೆ ಈಸಿಯಾಗಿ ಹೇಳ್ತಾ ಇದ್ದೀನಿ, ಬಟ್ ತುಂಬ ಕಷ್ಟಪಟ್ಟಿದ್ದೆ ಬಿಕಾಸ್ ಆಫ್ ಲಾಟ್ ಆಫ್ ಕಮಿಟ್ಮೆಂಟ್ಸ್ ಅಂಡ್ ಸ್ಟಫ್. ಐ ವಾಸ್ ಡೂಯಿಂಗ್ ದಿಸ್. ಆ ಕಮಿಟ್ಮೆಂಟ್ ಅನ್ಕೊಂಡು ಇದೆಲ್ಲ ಮಾಡಿನೇ ಎಂಡ್ ಆಫ್ ದ ಡೇ ಏನಾಯಿತು, ನನ್ನ ಬಾಡಿ ಸಪೋರ್ಟ್ ಮಾಡೋಕ್ಕಾಗಿದೆ. ಒಂದು ರೇಂಜ್ ತನಕ ನಮ್ಮ ಬಾಡಿಗಳು ಎಕ್ಸ್ಟ್ರೀಮ್ ಆಗಿ ಪುಷ್ ಮಾಡುತ್ತೆ. ಅದಾದ್ಮೇಲೆ ಏನಾಗುತ್ತೆ, ತಗೊಳಪ್ಪ ನೀನು ಸಾಕಾಯ್ತು ನಿನಗೆ ಅಂದ್ಬಿಟ್ಟು ಒಂದಲ್ಲ ಒಂದು ಸ್ಟಾರ್ಟ್ ಮಾಡುತ್ತೆ. ಅದಾಗಿ ಅಟ್ಲೀಸ್ಟ್ ನನಗೆ ಫಸ್ಟ್ ಟೈಮ್ ಸರ್ಜರಿ ಆದ್ಮೇಲೆ ಆದಾಗ ನಾನು ಚೇತರಿಸ್ಕೊಂಡು ನಾನು ಹುಷಾರಾಗಿದ್ರೆ ಓಕೆ, ನನ್ನ ಬಾಡಿ ಹಿಂಗೆ ನೋಡ್ಕೊಬೇಕು ಹಂಗೆ ಹಿಂಗೆ ರಿಸರ್ಚ್ ಮಾಡಿ ನನ್ನ ಬಾಡಿನ ಹೆಲ್ತ್ ವೈಸ್ ನಾನು ಕರೆಕ್ಟಾಗಿದ್ದಿದ್ರೆ ಒಳ್ಳೇದಾಗಿರೋದು. ಓಕೆ, ನಾನು ಫಿಟ್ ಆಗಿಬಿಟ್ಟೆ, ತಿರ್ಗಾ ಬಾಡಿ ಫ್ಯಾಟ್ ಎಲ್ಲ ಕಮ್ಮಿ ಆಯಿತು, ಐ ಕ್ಯಾನ್ ಬಿ ಎನಿ ಟೈಮ್ ಫಿಟ್ ಆಗಿಬಿಡ್ಬೋದು ಅಂತ ನಾನು ಯಾವಾಗ ಅದನ್ನ ನೆಗ್ಲಿಜೆನ್ಸಿ ಮಾಡ್ಕೊಂಡು ಸೆಂಟಾದೆ, ಇವ್ ನೀರು ಕುಡಿದಿರ ಅದೆಲ್ಲ ಇದು ಮಾಡ್ದಂಗೆ ಸ್ಟಾರ್ಟ್ ಆಯಿತು. ಆವಾಗ ಕಿಡ್ನಿ ಸ್ಟೋನ್ ಆಗೋದಾಗಲಿ, ಉಪ್ಪು ಜಾಸ್ತಿ ತಿಂತಿದ್ದೆ, ಬ್ಯಾಡ್ ಹ್ಯಾಬಿಟ್ಸ್ ಆಗಿಲ್ಲ, ಏನೋ ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ, ಸೇಮ್ ಆ್ಯಸ್ ಯೂಶುವಲ್ ಡಾನ್ಸು, ಜಿಮ್ಮು, ಕಾರ್ಡಿಯೋ ಸೆಷನ್ಸು ತುಂಬ ಮಾಡ್ತಿದ್ದೆ. ವರ್ಕ್ ವೈಸು ಆಗಿರಲಿ ಮಾಡ್ತಿದ್ದು, ಅಷ್ಟೇ ರೆಸ್ಟ್ ಕೊಟ್ಟಿದ್ದು ಅಟ್ಲೀಸ್ಟ್ ಬೆಟರ್ ಆಗಿರೋದು. ನಾನು ನಿದ್ದೆ ಮಾಡ್ತಿದ್ದಿಲ್ಲ, ಆಗ್ಬಿಟ್ಟಿತ್ತು. One more surgery. I request everyone in this video, ನಾನು ಇನ್ಮೇಲೆ ನಾನು ಏನೇನು ಮಾಡ್ತೀನೋ ಹೆಲ್ತ್ ವೈಸ್ ಆಗಿರಲಿ, ಫಿನಾನ್ಸ್ ಆಗಿರಲಿ, ಪ್ರೊಫೆಷನಲ್ ಆಗಿರಲಿ, ಪರ್ಸನಲ್ ಲೈಫ್ ಆಗಿರಲಿ, ನನ್ನ ಕೆಲ ಆದಷ್ಟು ನಾನು ನಿಮಗೆ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರೋ ಒಬ್ರು ಇದರಿಂದ ಚೇಂಜಸ್ ಆದ್ರೆ ನನಗೂ ಸಂತೋಷ, ಆ್ಯಂಡ್ ಮೋರ್ ಓವರ್ ನಾನು ಚೇಂಜ್ ಮಾಡಿಕೊಂಡು ಇದರಿಂದ ನನಗೂ ಸಂತೋಷನೇ. ಮೇಯ್ನ್ ಅದಕ್ಕೋಸ್ಕರನೇ ಮಾಡ್ತಿರೋದು. ಒಂದು ವಿಷಯ ಆಗಿರಲಿ, ಇದೆಲ್ಲ ವಿಷಯದಲ್ಲೂ ನಾವು ಸ್ವಲ್ಪ ಚೇಂಜಸ್ ತಗೊಂಡ್ಬರ್ಬೇಕು. ಝೀರೋಲಿ ಇದ್ದೀನಿ, ಟು ಬಿ ಆನೆಸ್ಟ್. ಝೀರೋಯಿಂದ ವಾಪಸ್ ಅಟ್ಲೀಸ್ಟ್ 100 ಆಗಿಲ್ಲ ಅಂದ್ರೆ ಒಂದು ಮಟ್ಟಕ್ಕಾದ್ರೂ ಬರಬೇಕು ಅನ್ನೋ ಆಸೆ ತುಂಬ ಇದೆ ನನಗೆ. ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡಬಾರ್ದು, ಪುಷ್ ಮಾಡ್ತೀನಿ ನನ್ನ ಎಷ್ಟಾಗುತ್ತೆ ಅಷ್ಟು. ಅದೇ ಥರ ನನ್ನ ಈ ವಿಡಿಯೋ ನೋಡಿ ಇನ್ನೂ ನಂತರನೇ ಯಾರು ಗೈಡ್ಲೈನ್ಸ್ ಇಲ್ದಿರಾ, ಸಜೆಷನ್ಸ್ ಇಲ್ದಿರಾ, ಅಡ್ವೈಸ್ ಇಲ್ದಿರಾ, ಡಿಮೋಟಿವೇಟ್ ಆಗಿ ಕೂತಿರೋಂಥ ಸಾವಿರಾರು ಮಂದಿಗಳಲ್ಲಿ ನಾನು ಒಬ್ಬ ಆಗಿದ್ದೆ. ಸೊ ನಾನೊಬ್ಬ ಮೋಟಿವೇಟರ್ ಆಗಿ ಇಲ್ಲ, ಇನ್ಫ್ಲುಯೆನ್ಸರ್ ಆಗಿ ಇಲ್ಲ, ಒಬ್ಬ ಅಣ್ಣ ಆಗಿ, ತಮ್ಮ ಆಗಿ ನಿಮಗೆ ಸಜೆಸ್ಟ್ ಮಾಡಿ, ಸಪೋರ್ಟ್ ಮಾಡಿ, ನಾನು ಸ್ವಲ್ಪ ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋಕ್ಕೆ ನಾನೊಬ್ಬ ಕಾರಣ ಆಗಿರ್ತೀನಿ ಅಂದರೆ ಅದಕ್ಕಿಂತ ಹೆಚ್ಚು ನನಗೆ ಇನ್ನೇನು ಅವಶ್ಯಕತೆ ಇಲ್ಲ. ಅದೇ ಬೇಕಾಗಿರೋದು. ನಾನು ಚೇಂಜ್ ಮಾಡ್ಕೊಬೇಕು ಅನ್ನೋದು ಆಸೆ ಇದೆ. ನನ್ನ ಫ್ಯಾಮಿಲಿಗೋಸ್ಕರ ನಾನು ಚೇಂಜ್ ಮಾಡ್ಕೊಬೇಕು, ನನ್ನ ಕರಿಯರ್ ಹೆಲ್ತ್ ವೈಸ್ ನಾನು ರೆಡಿ ಮಾಡ್ಕೊಬೇಕು ಅಂತ ಆಸೆ ಇದೆ. ರೀಬಿಲ್ಡ್ ಮಾಡಬೇಕು ಅನ್ನೋ ಆಸೆ ಇದೆ. ನಿಮಗೂ ಅದೇ ಥರ ಆಸೆ ಇದ್ದರೆ ನನ್ನ ಫಾಲೋ ಮಾಡಿ, ನನ್ನ ಜರ್ನಿಯಲ್ಲಿ ನೀವು ಒಂದು ಭಾಗವಹಿಸಿ, ನನ್ನ ಜರ್ನಿಯಲ್ಲಿ ನೀವು ಒಂದು ಪಾಲಾಗಿರಿ. ನೀವು ನಿಮ್ಮ ಜರ್ನಿಯನ್ನು ಕೂಡ ರೆಡಿ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ. ಸೊ ವಿಲ್ ವರ್ಕ್ ಟುಗೆದರ್, ವಿ ಬಿಲ್ಡ್ ಟುಗೆದರ್, ವಿ ಬಿಲ್ಡ್ ವೆರಿ ಗುಡ್ ಸ್ಟ್ರಾಂಗ್ ಹೆಲ್ತ್ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.